ನಮಸ್ಕಾರ ವೀಕ್ಷಕರೇ, ಕಾರ್ಯಕ್ರಮಕ್ಕೆ ಸುಸ್ವಾಗತ. ಇವತ್ತಿನ ಜೇಡ್ರ ಬಲೆಗೆ ಬಂದಿರುವವರು ಕೂಡಲ ಸಂಗಮದ ಬಸವ ಧರ್ಮ ಪೀಠದ ಜಗದ್ಗುರುಗಳಾಗಿರ್ತಕ್ಕಂಥ ಮಾತೆ ಮಹಾದೇವಿಯವರು. ನಮಸ್ಕಾರ. ಶರಣಾರ್ಥಿ. ನೀವು ಪ್ರಚಾರ ಪ್ರಿಯರು ಅಂತ ಈಗಾಗಲೇ ಕರೆದಿದ್ದಾರೆ. ಆದರೆ ಇದನ್ನೆಲ್ಲ ಬಹಳ ದಿನಗಳಿಂದ ಮಾತಾಡ್ತಿದ್ದೀರಾ ನೀವು. ಸುಮಾರು 7 ವರ್ಷಗಳ ಹಿಂದೆನೆ ನನ್ನ ಕಾರ್ಯಕ್ರಮದಲ್ಲಿ ಬಂದು ನೀವು ಇದ್ರ ಬಗ್ಗೆ ಹೇಳಿದ್ರಿ. ಹೌದು, ಸ್ಪಷ್ಟವಾಗಿ ಅಲ್ಲಿ ಹೇಳಿದ್ರಿ. ನೀವು ಅದು ಶಿವಲಿಂಗವೇ ಅಲ್ಲ, ಅದು ಗೋಲಾಕಾರವಾಗಿರ್ತಕ್ಕಂಥ ಲಿಂಗ ಅಂತ ಹೇಳಿದ್ರು. ಹೌದು. ಆ ಸಂದರ್ಭದಲ್ಲಿ ನನಗೂ ಒಂದಷ್ಟು ಗೊಂದಲ ಇತ್ತು. ಕೊನೆಗೆ ಸ್ಪಷ್ಟವಾಗಿರ್ತಕ್ಕಂಥ ಗೋಲಾಕಾರದೊಳಗಿರ್ತಕ್ಕಂಥದ್ದು ಶಿವಲಿಂಗವೇ ಅಂತ. ಆದರೆ ಇಲ್ಲೂ ಹಾಕೊಂಡಿದ್ದೀರ ನೀವು ಕಾಯಕವೇ ಕೈಲಾಸ ಅಂತ. ಕೈಲಾಸ ಅನ್ನತಕ್ಕಂಥದ್ದು ಹಿಂದೂ ಧರ್ಮದ ಒಂದು ಕಲ್ಪನೆ. ನೀವು ಎಲ್ಲಿ ಎಡವಿರ್ತಕ್ಕಂಥದ್ದು ಅಂತ ಮೊದಲನೇ ಪ್ರಶ್ನೆ ಏನಂದ್ರೆ, ನಾವು ಪ್ರಚಾರ ಪ್ರಿಯರು ಅನ್ನೋ ಶಬ್ದವನ್ನು ನೀವು ಹೇಳಿದಲ್ಲ, ಚಿದಾನಂದ ಮೂರ್ತಿಗಳು ಹೇಳಿದ್ರು. ಆಗ ಕರೀತಾ ಇರ್ತಾರೆ ನಿಮ್ಮನ್ನ. ನಾನು ನನ್ನ ಈಗ ಈ ಸನ್ಯಾಸ ಜೀವನಕ್ಕೆ ಬಂದು 50 ವರ್ಷ ಆಯಿತು. ಈ ದೀರ್ಘ ಅವಧಿಯಲ್ಲಿ ಅನೇಕ ದಿಟ್ಟ ಮತ್ತು ಕ್ರಾಂತಿಕಾರಿ ಹೆಜ್ಜೆಗಳನ್ನು ಇಟ್ಕೊಳ್ತಾ ಬಂದಿದ್ದೇನೆ. ಮೊದಲನೇದಾಗಿ ಮಹಿಳಾ ಜಗದ್ಗುರು ಪೀಠ ಮಾಡಿದೆ. ಬಸವಣ್ಣನವರು ಹೆಣ್ಣು ಮಕ್ಕಳಿಗೆ ಸಮಾನತೆ ಕೊಟ್ಟಿದ್ದರೂ ಕೂಡ ಹೆಣ್ಣು ಮಕ್ಕಳಿಗೆ ಗುರುತ್ವವನ್ನು ಕೊಟ್ಟಿರಲಿಲ್ಲ ಇವು ಮಠಾಧಿಪತಿಗಳು. ಅಂಥ ಸನ್ನಿವೇಶದಲ್ಲಿ ಹೆಣ್ಣು ಮಕ್ಕಳು ಕೂಡ ಗುರುವಾಗಬಲ್ಲರು ಅಂತ ಹೇಳಿ ಮಹಿಳಾ ಪೀಠವನ್ನು ಮಾಡಿದ್ವಿ. ಆವಾಗಲೂ ಕೂಡ ಇವರು ವಿವಾದ ಎಬ್ಸಿದ್ರು, ಪ್ರಚಾರ ಮಾಡಿದರು, ಹೆಣ್ಮಕ್ಳು ಗುರುವಾಗಕ್ಕೆ ಬರಲ್ಲ ಅಂತ. ಹಾಗೆ ಇನ್ನೂ ಅನೇಕ ಕಾರ್ಯಗಳನ್ನು ನಾವು ದಿಟ್ಟತನದಿಂದ ಮಾಡ್ತಾ ಬಂದ್ವಿ. ಅದಕ್ಕಾಗಿ ನಾವು ಇವತ್ತು ಮಾಡಿರುವಂತಹ ಕಾರ್ಯವನ್ನು ಕುರಿತು ಜನಗಳಲ್ಲಿ ಅಭಿಮಾನ ಹುಟ್ಟಿದೆ. ಅದು ನಾವು ಮಾಡಿರೋ ಕೆಲಸದಿಂದ ಪ್ರಚಾರ ಸಿಕ್ಕರೆ ಅದಕ್ಕೇನು ಮಾಡೋಕ್ಕಾಗಲ್ಲ, ಸಂತೋಷದಿಂದ ಸ್ವೀಕಾರ ಮಾಡ್ತೀವಿ. ಆದರೆ ಪ್ರಚಾರಕ್ಕಾಗಿ ನಾವು ಯಾವುದನ್ನು ಮಾಡೋದಿಲ್ಲ. ಆದರೆ ಬಸವಣ್ಣನವ್ರನ್ನ ಒಂದು ಧರ್ಮಕ್ಕೆ ಸೀಮಿತ ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀರಲ್ಲ, ಅದು ಅಷ್ಟು ಸಮಂಜಸವ ಅನ್ನತಕ್ಕಂಥ ದೊಡ್ಡ ಪ್ರಶ್ನೆ ಅಂತ. ಈಗ ನೋಡಿ, ಒಬ್ಬ ಒಳ್ಳೆ ಫೋಟೋಗ್ರಾಫರ್ ಇರ್ತಾನೆ, ಅಥವಾ ಈಗ ನೀವು ಒಬ್ಬರು ಒಳ್ಳೆ ವಾಗ್ಮಿಗಳಿದ್ದೀರಿ. ನೀವು ವಾಗ್ಮಿಗಳು ಅಂತ ಹೇಳಿ ನಾವು ನಿಮ್ಮನ್ನು ಕೊಂಡಾಡ್ತೀವಿ. ಆದರೆ ನಿಮ್ಮ ಮಕ್ಕಳು ನಿಮ್ಮನ್ನು ಅಪ್ಪ ಅಂತ ಕರೀತಾರೆ. ಅದೇ ರೀತಿಯಲ್ಲಿ ಇವತ್ತು ನಾವು ಗುರು ಬಸವಣ್ಣನವರನ್ನು ಧರ್ಮ ಸಂಸ್ಥಾಪಕರು ಅಂತ ಕರಿತೀವಿ. ಅವರು ಮಾನವತಾವಾದಿಯೂ ಹೌದು, ರಾಷ್ಟ್ರೀಯವಾದಿಯೂ ಹೌದು, ಸ್ತ್ರೀ ವಿಮೋಚಕರೂ ಹೌದು, ಮೊಟ್ಟ ಮೊದಲ ಪಾರ್ಲಿಮೆಂಟ್ ಅನುಭವ ಮಂಟಪವನ್ನು ಕಟ್ಟಿದವರೂ ಹೌದು, ಮೊದಲನೆಯ ಸಮಾಜವಾದಿಯೂ ಹೌದು, ಮ್ಯಾಗ್ನಾ ಕಾರ್ಟಾ ಇಂಗ್ಲೆಂಡ್ನಲ್ಲಿ ಬರಲಿಕ್ಕೆ ಪೂರ್ವದಲ್ಲಿಯೇ ಸಮಾಜವಾದ ಕಟ್ಟಿದವರು. ಆದ್ದರಿಂದ ಎಲ್ಲದರಲ್ಲೂ ಬಸವಣ್ಣವರು ಫಸ್ಟ್. ಆ ಕಾರಣಕ್ಕೆ ಅದಷ್ಟೇ ಮಾನವೀಯ ದೃಷ್ಟಿಯಿಂದ ಅಲ್ಲ, ಅವರು ನಮ್ಮ ಗುರು, ಈ ಧರ್ಮ ಸಂಸ್ಥಾಪಕರು. ಆದ್ದರಿಂದ ಅವರು ಜಾತಿ ಪದ್ಧತಿಯ ವಿರುದ್ಧ ಹೋರಾಟ ಮಾಡಿ ಧರ್ಮಾಧಾರಿತವಾದ ಸಮಾಜ ಕಟ್ಟಬೇಕು ಅನ್ನುವ ಪ್ರಯತ್ನವನ್ನು ಮಾಡಿರೋದ್ರಿಂದ ಅವರ ಧರ್ಮಕ್ಕೆ ಈಗ ಮಾನ್ಯತೆ ಸಿಗಲೇಬೇಕಾಗಿದೆ. ಆದರೆ ಧರ್ಮ ಅಂತ ಹೇಳಿದ್ರೆ ಏನು ಅಂತ ನಿಮ್ಮ ಪ್ರಕಾರ? ಧರ್ಮ ಅಂದರೆ ಏನು? ಇದಕ್ಕೆ ಒಂದು ದೊಡ್ಡ ವ್ಯಾಖ್ಯಾನ ಇದೆ. ಏನಂದರೆ ಬೇರೆ ಬೇರೆ ವ್ಯಾಖ್ಯಾನಗಳು ಇವೆ ಅಂತ. ಬೇರೆ ಬೇರೆ ವ್ಯಾಖ್ಯಾನ, ಒಂದೇ ವ್ಯಾಖ್ಯಾನವಲ್ಲ ಇಲ್ಲ. ನಿಮಗೆ ಅನುಕೂಲಕ್ಕೆ ಬರತಕ್ಕಂಥ ವ್ಯಾಖ್ಯಾನವನ್ನು ನೀವೀಗ ಮುಂದಿಡ್ತಾ ಇದ್ದೀರಿ. ಭಾರತದಲ್ಲೇ ಧರ್ಮ ಅನ್ನತಕ್ಕಂಥ ಪದಕ್ಕೂ ರಿಲಿಜನ್ ಅಂತಕ್ಕಂಥ ಪದಕ್ಕೂ ಬಹಳಷ್ಟು ವ್ಯತ್ಯಾಸಗಳಿವೆ. ಅದರಿಂದ ನೀವು ಹೇಳ್ತಿರ್ತಕ್ಕಂಥದ್ದು ಧರ್ಮ ಅಲ್ಲ, ಮತ. ರಿಲಿಜನ್ ಅನ್ನು ಯಾವುದು ಅಂತ ಹೇಳಿದ್ರೆ, ಈಗ ಕ್ರೈಸ್ತ ಮತ ಇದೆ, ಅಥವಾ ನಮ್ಮ ಭಾರತದ ಭಾರತದ ಮಟ್ಟಿಗೆ ಹೇಳಿದಂಥ ರೀತಿಯಲ್ಲಿ ಧರ್ಮ ಅನ್ನೋದು ಒಂದು ಜೀವನ ಪದ್ಧತಿ ಆಗ್ತದೆ. ಮತ ಅನ್ನತಕ್ಕಂಥದ್ದು ಒಬ್ಬ ವ್ಯಕ್ತಿಯ ಅನುಯಾಯಿಗಳು ಪ್ರತಿಷ್ಠಾಪಿಸ್ತಕ್ಕಂಥ ರೀತಿಯಲ್ಲಿ ಆ ವ್ಯಕ್ತಿಯನ್ನು ಕಂಡು ಮತ್ತು ಆ ನಿಟ್ಟಿನಲ್ಲಿ ಮಾಡಿರ್ತಕ್ಕಂಥ ಒಂದು ನಂಬಿಕೆಗಳ ಒಂದು ಕ್ರೋಢೀಕರಣ. ಹೌದು. ಈಗ ಧರ್ಮ ಅನ್ನುವಂಥ ಪದವನ್ನು ಎಲ್ಲ ತತ್ವಜ್ಞಾನಿಗಳು ರಿಲಿಜಿಯನ್ ಅಂತಾನೆ ಭಾಷಾಂತರ ಮಾಡ್ತಾ ಇದ್ದಾರೆ. ಅದು ತಪ್ಪು ಅನ್ನತಕ್ಕಂಥದ್ದು ಜಗದ್ಗುರುಗಳಾಗಿರ್ತಕ್ಕಂಥ ಗೊತ್ತು ಅಂತ. ಈಗ ಧಾರಯತಿ ಧರ್ಮ ಅಂತಂದ್ರೆ ಯಾವ್ದು ಎತ್ತಿಡಿತದೆ ಅದೇ ಧಾರಯತಿ ಧರ್ಮ. ಈಗ ಅರಳುವುದು ಹೂವಿನ ಧರ್ಮ, ಬೀಸುವುದು ಗಾಳಿಯ ಧರ್ಮ, ಸುಡುವುದು ಬೆಂಕಿಯ ಧರ್ಮ, ಹೀಗೆ ಅದು ಸ್ವಾಭಾವಿಕ ಸಹಜ ಧರ್ಮಗಳು ಅಂತ. ಅಸಹಜ ಧರ್ಮ ಅವೆಲ್ಲ ಸಹಜ ಧರ್ಮಗಳು. ಆದ್ರೆ ಲಿಂಗ ಕಟ್ಕೊಳ್ತಕ್ಕಂಥದ್ದು ಸಹಜ ಧರ್ಮವಲ್ಲ, ಅದು ಆಯ್ಕೆಯ ಧರ್ಮ. ಅದನ್ನ ನೀವು ಸಹಜ ಧರ್ಮದೊಂದು ಹೇಗೆ ಹೋಲಿಸ್ತೀರಾ? ಆ ಸಹಜ ಧರ್ಮ ನಮಗೆ ಬೇಕಾಗಿಲ್ಲ. ಹುಟ್ಟುತ್ತಾ ಎಲ್ಲರೂ ಮಾನವರು, ಎಲ್ಲರಿಗೂ ಸಂಸ್ಕಾರ ಸಿಗಬೇಕು. ಹಿಂದೂ ಸಮಾಜದಲ್ಲಿ ಎಲ್ಲರಿಗೂ ಸಂಸ್ಕಾರ ಇರಲಿಲ್ಲ. ನೋಡಿ, ಬಸವಣ್ಣನವರು ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದರು. ಈಗ ಒಂದು ತುರ್ತು ಪ್ರಸಂಗ ಬಂತು. ಅವರಿಗೆ ಉಪನಯನ ಮಾಡುವ ಸನ್ನಿವೇಶದಲ್ಲಿ ಅವರ ತಾಯಿ ತಂದೆ ಕರೆದರು, ಬಾಪ ಉಪನಯನಕ್ಕೆ. ಉಪನಯನ ಅಂದ್ರೇನು? ಗಾಯತ್ರಿ ಮಂತ್ರೋಪದೇಶ ಮತ್ತು ಯಜ್ಞೋಪವೀತ ಧಾರಣೆ. ಹಾಗಾದರೆ ನನಗೂ ದೊಡ್ಡವಳಾದ ಅಕ್ಕನಿಗೆ ಬದಲು ಕೊಡಿ, ಆಮೇಲೆ ನಾ ತಗೋತೀನಿ ಅಂತ ಹೇಳಿದರು. ಹೇಳಿದಾಗ ಅವ್ರ ತಂದೆ ಇಲ್ಲ
ನಮ್ಮ ವೈದಿಕ ಶಾಸ್ತ್ರ ಪ್ರಕಾರ ಹೆಣ್ಣು ಮಕ್ಕಳಿಗೆ ಉಪನಯನ ಸಂಸ್ಕಾರ ಇಲ್ಲ ಅಂತ ಹೇಳಿದರು. ಆಗ ಬಸವಣ್ಣನವರು ಪ್ರೊಟೆಸ್ಟ್ ಮಾಡಿ ಪ್ರತಿಭಟನೆ ಮಾಡಿ ಹೊರಗೆ ಬಂದು ಅವರು ಒಂದು ಹೊಸ ಧರ್ಮವನ್ನು ಕಂಡು ಹಿಡಿದು ಕೊಟ್ಟರು. ಅದು ಎಲ್ಲರನ್ನ ಹಿಂಬಿಡುತ್ತೆ. ಇದಕ್ಕೆಲ್ಲ ಐತಿಹಾಸಿಕ ಉಲ್ಲೇಖಗಳಿಲ್ಲ, ಯಾಕಿಲ್ಲ? ವಚನಗಳು ಮಾತ್ರ ಇರ್ತಕ್ಕಂಥದ್ದು. ಆ ನಂತರ ಹರಿಹರ ಬರೆದಿರ್ತಕ್ಕಂಥದ್ದಾಗಿರ್ಬೋದು, ಆ ನಂತರ ತೆಲುಗು ಕವಿ ಬರೆದಿರ್ತಕ್ಕಂಥದ್ದಾಗಿರ್ಬೋದು, 300 ವರ್ಷಗಳ ನಂತರ ಒಟ್ಟಾಕಿರ್ತಕ್ಕಂಥ ಜ್ಞಾನಸಾರವಾಗಿರ್ಬೋದು. ಆದರೆ ಎಲ್ಲೂ ಕೂಡ ನೀವು ಹೇಳ್ತಕ್ಕಂಥ ಅನೇಕ ವಿಚಾರಗಳು ಬಸವಣ್ಣನವರ ಬಗ್ಗೆ ಅದು ಉಲ್ಲೇಖಿತವಾಗಿಲ್ಲ. ಅದಕ್ಕೆ ಐತಿಹಾಸಿಕವಾಗಿರ್ತಕ್ಕಂಥ ದಾಖಲೆಗಳಿಲ್ಲ. ಆ ನಂತರದ ವಿಚಾರಗಳನ್ನು ಇಟ್ಟುಕೊಂಡು ಅದೇ ಸಂದರ್ಭದ ದಾಖಲೆಗಳು ಅನ್ನೋ ರೀತಿಯಲ್ಲಿ ನೀವು ಹೇಳ್ತಾ ಇದ್ದೀರಾ ಅಂತ ತಿಳ್ಕೊಂಡಿದ್ದೀರಿ. ನೋಡಿ, ಏನಾಯ್ತು ನಿಜವಾದಂತ ಘಟನೆ ಅಂದ್ರೆ ಅಲ್ಲ, ಅದು ಮುಖ್ಯವಾಗ್ತದ? ಮುಖ್ಯವಾಗ್ತದ? ಇಂತೆಲ್ಲ ಕಥೆಗಳು ಬಸವಣ್ಣನವರು ಅಲ್ಲದಿದ್ರೂ ಕೂಡ ಮಹಾತ್ಮರೇ. ಕಥೆ ಅಲ್ಲ, ಕೇಳಿ ಪೂರ್ತಿ. ಈಗ ಬಸವಣ್ಣನವರು ಹುಟ್ಟು ಬ್ರಾಹ್ಮಣನಾದಂಥ ಮಧುವರಸರ ಮಗಳನ್ನ ಹುಟ್ಟು ಸಮಗಾರನಾದಂಥ ಹರಳಯ್ಯನವರ ಮಗನಿಗೆ ಕೊಟ್ಟು ಮದುವೆಯನ್ನು ಮಾಡಿದರು. ಮಾಡಿಸಿದಾಗ ಸಂಪ್ರದಾಯವಾದಿಗಳು ಸಿಡಿದಿದ್ದರು. ಅವರು ಉಗ್ರವಾದಂಥ ಪ್ರತಿಭಟನೆಯನ್ನು ಮಾಡಿ ಬಿಜ್ಜಳನಿಗೆ ಪ್ರಚೋದಿಸಿ ಬಸವಣ್ಣವ್ರಿಗೆ ಗಡೀಪಾರ ಶಿಕ್ಷೆಯನ್ನು ಕೊಟ್ಟರು. ನಮ್ಮ ವಿವಾಹದಲ್ಲಿ ಭಾಗಿಗಳಾದಂಥ ಹರಳಯ್ಯ ಮಧುವರಸರಿಗೆ ಎಳೆಹೂಟ ಶಿಕ್ಷೆಯನ್ನು ಕೊಟ್ಟರು. ಇಂಥ ಸಂದರ್ಭದಲ್ಲಿ ಶರಣರು ಜಾತಿವಾದಿಗಳು ಆ ಸಾಹಿತ್ಯವನ್ನು ನಾಶ ಮಾಡಬೇಕು ಅಂತ ಸನ್ನಾಹ ಮಾಡಿದಾಗ ಶರಣರು ಅವನ್ನು ತಗೊಂಡೋಗಿ ಸಹ್ಯಾದ್ರಿಯ ದುರ್ಗಮ ಅರಣ್ಯದಲ್ಲಿ ವಚನ ಸಾಹಿತ್ಯವನ್ನು ಬಚ್ಚಿಟ್ರು. ಹೀಗಾಗಿ ಹೊನಿಗಾಯಿಗಳು ಒಂದು ಕಡೆ ಆದರು, ವಚನ ಸಾಹಿತ್ಯ ಒಂದು ಕಡೆ ಆಗೋಯ್ತು, ದೊಡ್ಡ ಗ್ಯಾಪ್ ಮೂಡ್ತು. ಆ ನಂತರ ಮುಂದಿನ 3-4 ಶತಮಾನಗಳ ನಂತರ ಸಾಹಿತ್ಯವನ್ನು ಹೊರಗೆ ತಂದು ಅಲ್ಲಿಂದ ಅದರದ್ದು ಕ್ರೋಢೀಕರಣ ಪ್ರಾರಂಭ. ಆದರೆ ನೀವು ಜಗದ್ಗುರುಗಳಾಗಿರ್ತಕ್ಕಂಥವ್ರು, ಬಹಳಷ್ಟು ಅಧ್ಯಯನವನ್ನು ಮಾಡಿರ್ತಕ್ಕಂಥವ್ರು, ಇದೆಲ್ಲದರ ಬಗ್ಗೆ ಈಗಾಗಲೇ ವಿವಾದಗಳಿರ್ತಕ್ಕಂಥದ್ದು ಮತ್ತು ಅನುಮಾನಗಳಿರ್ತಕ್ಕಂಥ ನಿಮಗೆ ಗೊತ್ತಿರತಕ್ಕಂಥ ವಿಷಯ. ಒಂದು ಅಂತ ಹೇಳಿದ್ರೆ ಧಾರ್ಮಿಕ ವಿಚಾರ, ಇನ್ನೊಂದು ನಂಬಿಕೆ ವಿಚಾರ, ಇನ್ನೊಂದು ಐತಿಹಾಸಿಕ ಮತ್ತು ಬೌದ್ಧಿಕ ವಿಚಾರಗಳು ಅಂತ. ಎಲ್ಲವನ್ನು ಅಂತ ಹೇಳಿದ್ರೆ ಒಂದು ಒಬ್ಬ ವಿಚಾರವಾದಿಯಾಗಿದ್ದಂಥ ಬಸವಣ್ಣನ ತಂದು ಬರೀ ಒಬ್ಬ ಧಾರ್ಮಿಕ ಸಾಂಪ್ರದಾಯಿಕ ಚೌಕಟ್ಟಿಗೆ ಇಳಿಸ್ತಕ್ಕಂಥದ್ದು ಅದು ನಿಮಗೂ ಶೋಭೆ ತರಲ್ಲ ಅಂತಕ್ಕಂಥ ಗೊತ್ತಿರುವಂಥದ್ದೇ. ಆದ್ರಿಂದ ಪ್ರಶ್ನಿಸಿ ಅನ್ನತಕ್ಕಂಥದ್ದು, ಧರ್ಮವನ್ನೇ ಪ್ರಶ್ನಿಸಿದಂಥ ವ್ಯಕ್ತಿಯನ್ನ ಧರ್ಮ ಇದೆಲ್ಲ ನಡೆದಿರ್ತಕ್ಕಂಥದ್ದು ಅದರಲ್ಲಿ ಸಂಶೋಧನೆ ಮಾಡಿ ಕೆಲವೊಂದು ವಿಚಾರಗಳನ್ನು ತರ್ಬೋದಾ, ಅಥವಾ ಈಗ ನೀವು ಹೇಳಿದಂಥ ರೀತಿಯಲ್ಲಿ ನೀವು ಭಾಷೆ ನೋಡಿದ್ರೆ 12ನೇ ಶತಮಾನದ ಭಾಷೆ ಅಲ್ಲ ಅಂತ ಕೆಲವರು ಆರೋಪ ಮಾಡ್ತಾರೆ. ಇವತ್ತು ಅದೆಲ್ಲ ಹೊರಗೆ ಬಿಟ್ಟರು. ಅಲ್ಲ, ಕೆಲವರು ಈಗ ಅಲ್ಲ ಕೆಲವರು ಹೇಳಿರ್ತಕ್ಕಂಥದ್ದು. ಆದರೆ ಇಲ್ಲಿರ್ತಕ್ಕಂಥ ವಿಚಾರ ಏನು ಅಂತ ಹೇಳಿದ್ರೆ, ಬಸವಣ್ಣನವರು ಈಗ ಬರೀ ಒಬ್ಬ ಧಾರ್ಮಿಕ ವ್ಯಕ್ತಿಯಾಗಿ ಮಾತ್ರ ಕಾಣತಕ್ಕಂಥ ಒಂದು ಕಾಲಘಟ್ಟ ಬಂದುಬಿಟ್ಟಿದೆಯಾ ಅಂತ. ಆ ರೀತಿಯಲ್ಲಿ ನೀವು ಅವ್ರನ್ನ ಸೀಮಿತ ಮಾಡ್ತಾ ಇದ್ದೀರಾ ಅಂತ. ಇವತ್ತು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಅವರ ಭಾವಚಿತ್ರವನ್ನು ಹಾಕಿರ್ತಕ್ಕಂಥದ್ದು ಅವರೊಬ್ಬ ಧಾರ್ಮಿಕ ವ್ಯಕ್ತಿ ಅಂತಲ್ಲ. ಅವರ ಚಿತ್ರ ಹಾಕಿದ್ರೆ ನಾಳೆ ಜೀಸಸ್ ಚಿತ್ರ ಹಾಕ್ಬೋದಲ್ಲ, ಆತನೂ ಒಬ್ಬ ಮಹಾನ್ ಮಾನವತಾವಾದಿ. ಇಂಗ್ಲೆಂಡಿನಲ್ಲಿ ಬಸವಣ್ಣನವರ ಮೂರ್ತಿಯನ್ನು ಇಟ್ಟಿದ್ದಾರೆ ಈಗ ಥೇಮ್ಸ್ ನದಿ ದಂಡೆ ಮೇಲೆ. ಅಂದ್ರೆ ಮಾನವತಾವಾದಿ ಅನ್ನೋ ಕಾರಣಕ್ಕಾಗಿ, ಧಾರ್ಮಿಕ ಅಂತ ಹೇಳಿದ್ರೆ ಬೇರೆಯವರು ಅದನ್ನ ತಡೀತಾರೆ. ಜಗತ್ತಿನ ಮೊದಲನೇ ಪಾರ್ಲಿಮೆಂಟ್ ಅನ್ನು ಕೊಟ್ಟಂತವರು ಅಂತ ತಿಳ್ಕೊಂಡು ಅಲ್ಲಿ ನೀರಜ್ ಪಾಟೀಲರು ಎಲ್ಲರಿಗೂ ಕೂಡ ಮನವರಿಕೆ ಮಾಡಿ ಆ ಮೂರ್ತಿಯನ್ನು ಸ್ಥಾಪಿಸಿದ್ದಾರೆ. ಅದಿರಬಹುದು. ಇವತ್ತು ಬಸವಣ್ಣವರು ಮಾನವತಾವಾದಿ, ಆದರೆ ನಮಗೊಂದು ಧರ್ಮವನ್ನು ಕೊಟ್ಟಂತಹ ಧರ್ಮಗುರು. ಆದರೆ ಧಾರ್ಮಿಕ ವ್ಯಕ್ತಿ ಅನ್ನುವಂಥ ವಿಚಾರ ಬಂದ ತಕ್ಷಣ ಅನೇಕ ಮಂದಿ ಬಸವಣ್ಣವ್ರನ್ನ ವಿರೋಧಿಸ್ಲಿಕ್ಕೆ ಆರಂಭಿಸಬಹುದು. ನಾಳೆ ಹೇಳ್ಬೋದು, ಒಬ್ಬ ಧರ್ಮದ ವ್ಯಕ್ತಿಯ ಚಿತ್ರವನ್ನು ಯಾತಕ್ಕಾಗಿ ಹಾಕ್ತೀರಾ ಎಂಥ ಸರ್ಕಾರಿ ಕಚೇರಿಗಳಲ್ಲಿ? ಹಾಗಿದ್ರೆ ಮುಸಲ್ಮಾನ ಸಂಪ್ರದಾಯದಲ್ಲಿ ಬೆಳೆದು ಬಂದಿರತಕ್ಕಂಥ ಮಹಾನ್ ಮಾನವತಾವಾದಿಗಳ ಚಿತ್ರವನ್ನು ಹಾಕಿ. ಈಗ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಗಾಂಧಿಯವರ ಚಿತ್ರವೂ ಇಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಬಸವಣ್ಣನವರು ಹಾಕಿದ್ದಾರೆ. ಎಲ್ರಿಗೂ ಸಲ್ಲತಕ್ಕಂಥ ವ್ಯಕ್ತಿ ಅಂತ ಮಾಡಿರುವಾಗ ನೀವು ಹೋಗಿ ಯಾತಕ್ಕಾಗಿ ಸೀಮಿತ ಮಾಡ್ತಾ ಇದ್ದೀರಾ? ಇಲ್ಲ, ಸೀಮಿತ ಅಲ್ಲ. ಅವರು ಕೊಟ್ಟಂಥ ತತ್ವ ಇದು ಒಂದು ರಾಷ್ಟ್ರಧರ್ಮ, ವಿಶ್ವಧರ್ಮ, ಮಾನವತಾವಾದವನ್ನು ಬೋಧನೆ ಮಾಡುವ ಧರ್ಮ ಅಂತ. ಅದು ನೀವು ಹೇಳೋದಾದ್ರೆ ಲಿಂಗಾಯತರಿಗೆ ಸೀಮಿತವಾಗಿರ್ತಕ್ಕಂಥದ್ದು. ನೀವು ಆಗ್ಲೇ ಹೇಳ್ತಾ ಇದ್ರಿ ಒಂದು ಸಂದರ್ಶನದಲ್ಲಿ, ನೀವು ಹೇಳಿದ್ರಿ ವೀರಶೈವ ಲಿಂಗಾಯತ ಅಂತ ಕೂಡ ಹೇಳಬೇಡಿ, ಬರೀ ಲಿಂಗಾಯತ ಅಂತ ಹೇಳಿ. ಲಿಂಗಾಯತ ಹೋಗಿ ಯಾವಾಗ ನೀವು ಲಿಂಗ ಕಟ್ಕೊಂಡಾಗ ಆ ಲಿಂಗದಲ್ಲಿರ್ತಕ್ಕಂಥ ವಿಶೇಷತೆ ಏನು? ಶಿವನಿಗೆ ನಿಮ್ಮ ಭಕ್ತಿ ಅಥವಾ ಇಲ್ಲ, ಮತ್ತೆ ಇದು ಇಷ್ಟಲಿಂಗ ಶಿವನ ಪ್ರತೀಕವಲ್ಲ, ಸೃಷ್ಟಿಕರ್ತ. ಹಾಗಾದ್ರೆ ಬಸವಣ್ಣನವರು ವಚನಗಳಲ್ಲಿ ಮಾತನಾಡಿರ್ತಕ್ಕಂಥ ಶಿವ ಯಾರು? ಕೇಳಿ ನೀವು ಸಹನೆಯಿಂದ ಕೇಳಬೇಕು ನಾ ಹೇಳೋದನ್ನ. ಅದು
ನಿರಾಕಾರನು ನಿರ್ಗುಣನೂ ಆದಂತಹ ಪರಮಾತ್ಮನ ಪ್ರತೀಕ. ಯಾವ ಪರಮಾತ್ಮ? ಯಾವ ಪರಮಾತ್ಮ? ಯಾಕೆಂತ ಹೇಳಿದ್ರೆ ಅವರು ಸ್ಪಷ್ಟವಾಗಿ ಆ ಪರಮಾತ್ಮ ಯಾರು ಅಂತ ಹೇಳಿಲ್ಲ, ಶಿವ ಅಂತ ಹೇಳಿರುವಾಗ ನೀವು ಬಹಳ ತಪ್ಪು ತಿಳ್ಕೊಂಡಿದ್ದೀರಿ. ಏನಂದ್ರೆ ಬಸವಣ್ಣನವರು ಅವರು ಮನೆಯನ್ನು ಬಿಟ್ಟು ಬಂದ್ರಲ್ಲ, ಮನೆಯನ್ನು ಬಿಟ್ಟು ಬಂದ ನಂತರ ಕೂಡಲ ಸಂಗಮದಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ಕೊಳ್ತಾ ಅವರು ಪೂಜಾರಿಯಾಗಿ ಸಂಗಮೇಶ್ವರನ ಪೂಜೆಯನ್ನು ಮಾಡಿದರು. ಆಗ ಅವರು ವಚನಗಳನ್ನು ಬರಲಿಕ್ಕೆ ಶುರು ಮಾಡಿದರು. ನಂತರ ಶಿವನೇ ದೈವ, ಶಿವನಲ್ಲದೆ ಬೇರೆ ದೈವವಿಲ್ಲ ಅನ್ನುವಂಥ ವಿಚಾರದ ವಚನಗಳನ್ನು ಬರೆದರು. ಮುಂದೆ 21ನೇ ವಯಸ್ಸಿನಲ್ಲಿ, ಇದು ದೊಡ್ಡ ಸಂಶೋಧನೆ, 21ನೇ ವಯಸ್ಸಿನಲ್ಲಿ ಅವರಿಗೆ ಸಾಕ್ಷಾತ್ಕಾರ ಆಯಿತು. ಆ ಸಾಕ್ಷಾತ್ಕಾರದ ಪ್ರತಿಫಲ ಏನಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಈ ಮೂವರಿಗೂ ಮೀರಿದಂಥ ಮಹಾನ್ ಶಕ್ತಿ ಪರಮಾತ್ಮ. ಆದ್ದರಿಂದ ಆ ಸೃಷ್ಟಿಕರ್ತನನ್ನು ನಾವು ಪೂಜಿಸಬೇಕೇ ಹೊರತು ಬೇರೆ ಯಾರನ್ನೂ ಅಲ್ಲ. ವೀಕ್ಷಕರಿಗೊಂದು ಸಣ್ಣ ವಿರಾಮ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಪಾತಾಳ ಇತ್ತಿತ್ತ ಶ್ರೀಪಾದ ಅತ್ತತ್ತ, ಬ್ರಹ್ಮಾಂಡ ಇತ್ತಿತ್ತ ಮಣಿಮುಕುಟ ಅತ್ತತ್ತ ಅಂತ ಹೇಳಿದ ಮೇಲೆ ಒಂದು ದೇವರ ಕಲ್ಪನೆ ಇದೆ ಅಂತ ಆಯ್ತಲ್ಲ. ನಿರಾಕಾರ ಅದು ಇಲ್ಲ, ಹೆಂಗ್ ನಿರಾಕಾರ ಆಗ್ತದೆ? ನೀವು ಒಂದು ಮುಕುಟ, ಒಂದು ಪಾದ, ಕೈ, ಕಣ್ಣು ಎಲ್ಲ ಹೇಳಾದ ಮೇಲೆ ನಿರಾಕಾರ ಅಂತ ಹೇಳಿದ್ರೆ ಹೆಂಗಾಗ್ತದೆ? ಕಣ್ಣು ಕಾಲು ಇದ್ರೆ ಜಗದಗದಾಗಕ್ಕೆ ಸಾಧ್ಯ ಏನ್ರಿ? ಎಲ್ಲಾದ್ರೂ ಮಾನವ ರೂಪಿಯಾಗಿರ್ತಕ್ಕಂಥ ಪರಮೇಶ್ವರನ ಬಗ್ಗೆ ಮಾತನಾಡಿ, ಪರಮಾತ್ಮನ ಸ್ವರೂಪಕ್ಕೆ ಸಾಕ್ಷಿ. ಎಲ್ಲೋ ಒಂದ್ ಕಡೆ ನೀವು ಮುಗಿಲಗಲ ಮಿಗೆಯಗಲ ನಿಮ್ಮಗಳ ಪಾತಾಳ ಅಂದ್ರೆ ಅದರ ಅರ್ಥ ಕೆಳಗಿನ ಭಾಗ. ಎಲ್ಲಾದ್ರೂ ನೀವು ಬಸವಣ್ಣನವ್ರು ಹೇಳದ್ದನ್ನ ಮಾತೆ ಮಾದೇವಿಯವರು ಹೇಳ್ತಾ ಇದ್ದಾರಾ ಅಂತ? ಹೌದೌದು, ನಾವು ಹೇಳೋದು 100ಕ್ಕೆ 100 ಬಸವಣ್ಣವರ ವಿಚಾರಗಳನ್ನ. ಹೌದು, ಅದರಲ್ಲಿ ಏನೂ ಸಂಶಯ ಇಲ್ಲ. ಆದರೆ ಆಯಿತು, ನೀವು ಬಸವಣ್ಣನವರ ಅನುಯಾಯಿಗಳನ್ನು ಒಂದು ವಿಶಿಷ್ಟವಾಗಿರ್ತಕ್ಕಂಥ ಪಂಗಡ ಅಂತ ಗುರುತಿಸಿ ಅಂತ ಹೇಳಿದ್ರೆ ಅದರಲ್ಲಿ ತಪ್ಪಿಲ್ಲ. ಆದರೆ ನೀವು ಪ್ರತ್ಯೇಕ ಧರ್ಮ ಅಂತ ಮಾಡಿ ಅಂತ ಹೇಳ್ತಾ ಇದ್ದೀರ. ಪ್ರತ್ಯೇಕ ಧರ್ಮ ಮಾಡಬೇಕಿದ್ರೆ ಪ್ರತಿಯೊಂದು ಧರ್ಮದಲ್ಲೂ ಒಂದಷ್ಟು ವಿಚಾರ, ಒಂದಷ್ಟು ಅನುಭವ, ಅನುಭೂತಿ ಮತ್ತು ಕಟ್ಟುಪಾಡುಗಳು ಮತ್ತು ಒಂದಷ್ಟು ಕಂದಾಚಾರಗಳು ಎಲ್ಲ ಇರ್ತದೆ ಅನ್ನತಕ್ಕಂಥದ್ದು ಅಂತ ಅಥವಾ ಒಬ್ಬ ವ್ಯಕ್ತಿ ಬರೆದಿರ್ತಕ್ಕಂಥ ವಿಚಾರಗಳಿಗೆ ಅನುಗುಣವಾಗಿ. ಈಗ ಬಸವಣ್ಣವರು ಬರೆದಿರ್ತಕ್ಕಂಥ ವಿಚಾರಗಳ ಆಧಾರವಾಗಿ ನೀವು ಧರ್ಮವನ್ನು ಮಾಡಬೇಕು ಅಂತಂದರೆ ಅವ್ರು ಬರೆದಿರ್ತಕ್ಕಂಥ ವಚನಗಳು, ವಚನಗಳಲ್ಲಿ ಯಾವುದೇ ಒಂದು ಸಂಪ್ರದಾಯದ ಬಗ್ಗೆ ಅಥವಾ ಯಾವುದೋ ಒಂದು ನಂಬಿಕೆಯ ಬಗ್ಗೆ ಇಲ್ಲ. ಅದಿರೋದೆಲ್ಲ ಮಾನವ ವಿಚಾರಗಳ ಬಗ್ಗೆ, ಎಲ್ಲ ಧರ್ಮಗಳಿಗೂ ಅನ್ವಯವಾಗತಕ್ಕಂಥ ವಿಚಾರಗಳ ಬಗ್ಗೆ. ಅದನ್ನು ನೀವು ಹೇಳಲಿಕ್ಕೇನು ಇಲ್ಲ. ನೋಡಿ, ಕಂದಾಚಾರಗಳು ಈ ಬಸವಣ್ಣನ ಧರ್ಮದಲ್ಲಿ ಇಲ್ಲ. ಈಗ ನೀರನ್ನು ಕಂಡಲ್ಲಿ ಮುಳುಗುವರಯ್ಯ, ಮರವನ್ನು ಕಂಡಲ್ಲಿ ಸುತ್ತುವರಯ್ಯ ಎನ್ನು, ಒಣಗುವ ಮರವ ಬತ್ತುವ ಜಲವ ನೆಚ್ಚಿದವರು ನಿಮ್ಮನೆತ್ತಬಲ್ಲರಯ್ಯ. ದೇವರ ಸ್ವರೂಪವನ್ನು ಬರೀ ಗಿಡ ಸುತ್ತೋರು, ಮರ ಸುತ್ತೋರು, ಹಾವಿಗೆ ಹಾಲೆರಿಯೋರು, ಹುತ್ತ ಪೂಜೆ ಮಾಡೋರು ಇವರಿಗೆಲ್ಲಾದರೂ ಗೊತ್ತಾಗ್ಲಿಕ್ಕೆ ಸಾಧ್ಯವೇ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಕಂದಾಚಾರಗಳನ್ನು ಬಸವಣ್ಣನವರು, ಆಮೇಲೆ ಜ್ಯೋತಿಷ್ಯ ಏನ್ರಿ, ಆಮೇಲೆ ಇದು ಶುಭ ಮುಹೂರ್ತ, ಅದು ಶುಭ ಅಶುಭ, ಇದನ್ನು ಟೀಕಿಸಿದ್ದಾರೆ. ಆದರೆ ಇಷ್ಟು ವರ್ಷಗಳ ಕಾಲ ಹಿಂದೂಗಳು ಹೇಗೆ ನೋಡಿರ್ತಕ್ಕಂಥ ಹೇಳಿದ್ರೆ ಬಸವಣ್ಣನವ್ರನ್ನ ಅವರೊಬ್ಬ ಸಮಾಜ ಸುಧಾರಕ, ಹಿಂದೂ ಧರ್ಮವನ್ನು ಸುಧಾರಣೆ ಮಾಡಿರ್ಲಿಕ್ಕೆ ಬಂದಂಥ ಒಬ್ಬ ಮಹಾತ್ಮ ಅನ್ನತಕ್ಕಂಥ ರೀತಿಯಲ್ಲಿ ಅಂತ. ಆದರೆ ನೀವೀಗ ಹೇಳ್ತಕ್ಕಂಥ ರೀತಿ ಏನು ಅಂತ ಹೇಳಿದ್ರೆ, ಬಸವ ಧರ್ಮವನ್ನು ಬೇರೆ ಒಂದು ಧರ್ಮವನ್ನಾಗಿ ಮಾಡಿದ್ರೆ ಅವರು ಹೇಳಿರ್ತಕ್ಕಂಥ ವಿಚಾರಗಳೆಲ್ಲ ಹಿಂದೂ ವಿರೋಧಿಯಾಗಿರ್ತಕ್ಕಂಥ ವಿಚಾರಗಳು ಅಂತ ಪರಿಗಣನೆಗೆ ಒಳಪಟ್ಟರೆ ನೀವೇನು ಹೇಳ್ತೀರಾ ಆಗ? ಯಾಕೆಂತ ಹೇಳಿದ್ರೆ ಅವರು ಸ್ಪಷ್ಟವಾಗಿ ಹೇಳ್ತಾರೆ, ನೀರು ಹೇಗೆ ಮೇಲಾಯಿತು ಅದು ಕೆಳಗೆ ಬರ್ತದೆ, ಬೆಂಕಿ ಹೇಗೆ ದೊಡ್ಡದಾಯ್ತು ಅದು ಎಲ್ಲವನ್ನೂ ಸುಡ್ತದೆ, ಇಂತೆಲ್ಲ ವಿಚಾರಗಳನ್ನ ಮಾತಾಡ್ತಾ ಬಂದಿಯಾರಲ್ಲ. ಆದ್ರಿಂದ ನೀವು ಹೇಗೆ ಹೇಳ್ತೀರಾ? ನೀವಾಗಾದ್ರೆ ಅದು ಸ್ಪಷ್ಟವಾಗಿ ಈಗ ಬಸವಣ್ಣನವ್ರನ್ನ ಹಿಂದೂ ವಿರೋಧಿ, ಆ ವಿರೋಧದ ಆಧಾರದ ಮೇಲೆ ಧರ್ಮವನ್ನು ಕಟ್ಟಿಕೊಂಡಾತ ಅಂತ ಹಿಂದೂಗಳು ಕರೀಲಿಕ್ಕೆ ಶುರು ಮಾಡಿದ್ರೆ ಅಂತ ಒಂದು ವಿಭಜನೆ ಬೇಕಾ ನಿಮಗೆ? ಇದು ವಿಭಜನೆ ಅಲ್ಲ ನೋಡಿ. ಅವರು ಜನಾಂಗವನ್ನು ದ್ವೇಷ ಮಾಡಲಿಲ್ಲ, ಅಲ್ಲಿ ಇದ್ದಂತಹ ದೋಷಗಳನ್ನು ದ್ವೇಷ ಮಾಡಿದರು. ಅದಕ್ಕಾಗಿ ಜಾತಿ ಪದ್ಧತಿಯನ್ನು ಅವರು ನಿರಾಕರಣೆ. ಹಿಂದೂ ಧರ್ಮ ಸುಧಾರಕ ಅಂತ ಕರೀರಿಯಲ್ಲ? ಇಲ್ಲ, ಬರೀ ಸುಧಾರಣೆ ಮಾಡಿ ಕೈ ಬಿಡಲಿಲ್ಲ, ಸುಧಾರಣೆ ಬೇರೆ. ಈಗ ಅವರು ಧರ್ಮ ಅವ್ರು ಎಲ್ಲಾದ್ರೂ ಧರ್ಮ ಅನ್ನತಕ್ಕಂಥ ಪದವನ್ನು ಉಪಯೋಗಿಸಿದ್ರ? ಖಂಡಿತ. ಧರ್ಮದ ಕವಿಲಯಾನಯ್ಯ ಅಂತ ಹೇಳ್ತಾರೆ. ಯಾವ ಧರ್ಮ? ಯಾವ ಧರ್ಮದ? ಹಿಂದೂ ಧರ್ಮದ ಅಂತ ಅಂದಿರೋದು? ಇಲ್ಲ ಇಲ್ಲ, ಹಿಂದೂ ಅನ್ನೋ ಶಬ್ದನೇ ಅಲ್ಲ ಅಂತಂದ್ರೆ ಪ್ರಚಲಿತವಾಗಿರ್ತಕ್ಕಂಥ ಧರ್ಮದ ಅಂತ. ಸನಾತನ ಧರ್ಮ, ವೈದಿಕ ಧರ್ಮ ಅದರ ಒಂದು ಅಂತ ನಾವು ನೋಡ್ತಾ ಇದ್ದೀವಿ. ಬಸವಣ್ಣನವರು ಕೇವಲ ಈಗ ಸಮಾಜ ಸುಧಾರಕರು ಯಾರು? ಮಹಾತ್ಮ ಗಾಂಧೀಜಿ, ವಿನೋಬಾಜಿ,
ಅಸ್ಪೃಶ್ಯತೆ ಹೋಗಬೇಕು ಅಂತೇಳಿ ಮಹಾತ್ಮ ಗಾಂಧೀಜಿಯವರು ಪ್ರಯತ್ನವನ್ನು ಮಾಡಿದರು. ಹಾಗೆ ವಿನೋಬಾಜಿ ಪ್ರಯತ್ನ ಮಾಡಿದರು. ಇವರು ಸಮಾಜ ಸುಧಾರಕರು. ಆದರೆ ಬಸವಣ್ಣನವರು ಬರೀ ರೀತಿ ಸುಧಾರಣೆಯನ್ನು ಮಾಡಿ ಬಿಡಲಿಲ್ಲ, ಒಂದು ಹೊಸ ಸಮಾಜವನ್ನು ಕಟ್ಟಿದರು. ಎಲ್ಲ ಜಾತಿ ಮತ ಪಂಥ ಪಂಗಡದವರು ಸಹಿತ ಸೇರುವಂಥ ಒಂದು ಮಹತ್ತರವಾದಂಥ ಸಿದ್ಧಾಂತ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಲಿಂಗಾಯತರು, ನೀವು ವೀರಶೈವ ಬಿಟ್ಬಿಡಿ, ಲಿಂಗಾಯತರು ಕೂಡ ಬರೀ ಒಂದು ಆಚಾರಕ್ಕಾಗಿ ಲಿಂಗ ಕಟ್ಕೋತಾರೆ, ಬೇರೆಲ್ಲ ರೀತಿಯಲ್ಲಿ ಸಂಪೂರ್ಣ ವೈದಿಕರಾಗೂ ಬಿಟ್ಟಿದ್ದಾರೆ ಅನ್ನತಕ್ಕಂಥದ್ದು. ಸತ್ಯನಾರಾಯಣ ಪೂಜೆಯಿಂದ ಹಿಡಿದುಬಿಟ್ಟು ಪ್ರತಿಯೊಂದನ್ನು ಮಾಡಿಸ್ತಾರೆ. ಅವರನ್ನ ಕರ್ಕೊಂಡೋಗಿ ನೀವು ಮರುಮತಾಂತರ ಮಾಡಬೇಕಾಗ್ತದೆ. ಆದ್ರಿಂದ ಮಾಡ್ತೀರಾ? ಖಂಡಿತ. ಆದ್ರಿಂದ ನೀವು ನಿಜವಾದ ಲಿಂಗಾಯತರನ್ನ ಹುಡ್ಕೊಂಡು ಹೋದ್ರೆ ಹೇಳಿದ್ರೆ ಬೆರಳಿಕೆ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗ್ಬಿಡ್ತದೆ. ಒಂದು ಲಕ್ಷ ಜನ ಸಿಗ್ಬೋದೇನೋ ಅನ್ನತಕ್ಕಂಥದ್ದು. ನಿಮ್ಮ ಮಾತಿಗೆ ಬರ್ತೀನಿ. ಏನಪ್ಪಾ ಅಂದ್ರೆ ಇದು ಹಿಂಗಾಗ್ಲಿಕ್ಕೆ ಏನು ಕಾರಣ ಅಂತಂದ್ರೆ, ನಮ್ಮ ಮಠಾಧಿಪತಿಗಳು ಅವರು ವಚನ ಸಾಹಿತ್ಯವನ್ನು ತಮ್ಮ ಮಠಗಳಲ್ಲಿ ಬೋಧನೆ ಮಾಡಬೇಕಾದದ್ದು ಅವ್ರ ಕರ್ತವ್ಯ ಇತ್ತು. ಆದರೆ ಅದನ್ನು ಬಿಟ್ಟರು ಪುನಃ ಕಾಶಿಗೆ ಹೋದರು. ಹೋಗಿ ಅಲ್ಲಿಂದ ಮತ್ತೆ ವೇದಾಗಮಗಳನ್ನು ಎಲ್ಲವನ್ನು ಓದ್ಕೊಂಡು ಬಂದು ಇಲ್ಲಿ ವೀರಶೈವ ಮಹಾಸಭಾ ಅನ್ನುವ ಸಂಸ್ಥೆ ಸ್ಥಾಪಿಸಿ ಜಂಗಮ ಜಾತಿಯವರು ಮಾತ್ರ ಗುರುವಾಗಬೇಕು ಅನ್ನುವಂಥ ವಿಚಿತ್ರವಾದ ಕಾನೂನನ್ನು ತಂದು ಜನಗಳನ್ನು ದಾರಿ ತಪ್ಪಿಸಿದ್ರು. ಹೀಗಾಗಿ ನಮ್ಮ ಜನ ವಚನ ಸಾಹಿತ್ಯ ಓದಲಿಲ್ಲ. ಈಗ ವಚನ ಸಾಹಿತ್ಯವನ್ನ ನಾವು ಜನಗಳ ಕೈಗೆ ತಲುಪಿಸೋ ಕೆಲಸ ಮಾಡ್ತಾ ಇದ್ದೀವಿ. ಅದನ್ನು ಓದಿದ್ರೆ ಖಂಡಿತ ಲಿಂಗಾಯತರು ಬದಲಾವಣೆ ಆಗ್ತಾ ಇದೆ. ಆದರೆ ಈಗಾಗಲೇ ಈ ಲಿಂಗಾಯತರು ಒಂದು ಜಾತಿ ಅನ್ನೋ ರೀತಿಯಲ್ಲಿ ಸ್ಪಷ್ಟವಾಗಿ ಗುರುತಿಸ್ಕೊಂಡು ಆಗೋಗ್ಬಿಟ್ಟಿದೆ ಅಂತ. ಈ ಜಾತಿ ಧರ್ಮಕ್ಕೆ ಏರ್ಬೇಕಿದ್ರೆ ಅದು ಬಹಳ ದೊಡ್ಡ ಒಂದು ಕ್ರಾಂತಿಯೇ ಆಗಬೇಕು ಅನ್ನತಕ್ಕಂಥದ್ದು ಅಂತ. ಜಾತಿ ರೀತಿಯಲ್ಲೇ ನಡವಳಿಕೆ, ಜಾತಿ ರೀತಿಯ ಸಂಕುಚಿತತೆ, ಜಾತಿ ರೀತಿಯಲ್ಲೇ ವ್ಯವಹಾರ, ಜಾತಿ ರೀತಿಯಲ್ಲೇ ರಾಜಕಾರಣ. ನೀವೊಬ್ಬರು ಅಂತ ಹೇಳಿದ್ರೆ ಸರ್ವಸಂಘ ಪರಿತ್ಯಾಗಿಗಳ ರೀತಿಯಲ್ಲಿ ಮಾತಾಡಿದ್ರೆ ಅದು ಸಾಕಾಗೋದಿಲ್ಲ ಅಂತ. ಎಲ್ಲೋ ಒಂದು ಕಡೆ ಭ್ರಮೆಯ ಅಂತ. ಭ್ರಮೆ ಅಲ್ಲ, ಏನಲ್ಲ, ವಚನ ಸಾಹಿತ್ಯವನ್ನು ಇಷ್ಟು ದಿವಸಗಳ ಕಾಲ ಓದದೇ ಇರೋದೇ ಕಾರಣ. ಕಳೆದ ತಿಂಗಳು ಓದಿ ಅರ್ಥ ಮಾಡ್ಕೋಬೇಕಲ್ಲ, ಮಾಡ್ಕೊಳ್ತಾರೆ. ಅವು ಅರ್ಥ ಮಾಡ್ಕೊಳ್ಳೋ ಭಾಷೆಯಲ್ಲೇ ಇವೆ. ಹೋದ ತಿಂಗಳು ಇಲ್ಲಿ ಒಂದು ನಿಶ್ಚಯ ಕಾರ್ಯ ನಡೀತು ನಮ್ಮಲ್ಲಿ. ಏನಂದರೆ, ಒಬ್ಬ ಹರಿಜನರ ಹುಡುಗ, ದಲಿತ ಹುಡುಗನಿಗೆ ಸ್ವಯಂ ಪ್ರೇರಣೆಯಿಂದ ಲಿಂಗಾಯತರು BE ಓದಿರುವಂಥ ತಮ್ಮ ಮಗಳನ್ನು ಕೊಟ್ಟು ನಿಶ್ಚಯ ಮಾಡಿದ್ದಾರೆ. ಮುಂದಿನ ತಿಂಗಳು ಮದುವೆ ಇದೆ. ನಮಗೆ ಎಷ್ಟು ಸಂತೋಷ ಆಯಿತು ಅಂದರೆ, ಬಸವಣ್ಣನವರು ನಿಮ್ಮ ಎರಡನೇ ಹೆಸರೇನು ಅಂತ ಕೇಳತಕ್ಕಂಥವ್ರು ಆರಾಧ್ಯನ, ಮೂರ್ತಿನ ಅಥವಾ ಬೇರೆನ ಅನ್ನತಕ್ಕಂಥ ರೀತಿಯಲ್ಲಿ, ಅದರಲ್ಲೂ ಪಂಚಮಸಾಲಿಗಳಾಗಿರ್ಬೋದು ಹೇಳಿದ್ರೆ ಅಲ್ಲೂ ಒಳಪಂಗಡ ಯಾವುದು ಅಂತ ಸ್ಪಷ್ಟವಾಗಿ ಕೇಳ್ಕೊಳ್ತಕ್ಕಂಥವ್ರು ಇರತಕ್ಕಂಥ ಸತ್ಯ ಗೊತ್ತಿಲ್ವಾ ನಿಮಗೆ? ಇವರೆಲ್ಲ ಒಗ್ಗಟ್ಟಾಗತಕ್ಕಂಥದ್ದು ಹಿಂದೂ ಧರ್ಮವಾದ್ರೂ ಒಗ್ಗಟ್ಟಾಗ್ಬೋದು, ಲಿಂಗಾಯತರೆಲ್ಲ ಒಗ್ಗಟ್ಟಾಗೋದಿಲ್ಲ ಅಂತ. ಈಗ ನೋಡ್ತಾ ಇದ್ದೀವಿ, ಅದು ಬರೀ ನಿಮ್ಮ ಕನಸು ಅಂತ ಹೇಳ್ತಾರಲ್ಲ. ಕನಸಲ್ಲ, ನಮ್ಮ ಒಂದು ಸಾಧನೆಯ 50 ವರ್ಷಗಳಲ್ಲಿ ಸಾಕಷ್ಟು ಬದಲಾವಣೆಯನ್ನು ನಮ್ಮ ಜನಗಳಲ್ಲಿ ನಾವು ತಂದಿದ್ದೇವೆ. ಏಕದೇವೋಪಾಸಕರಾಗಿದ್ದಾರೆ, ಮೂಢನಂಬಿಕೆಯನ್ನು ಬಿಟ್ಟಿದ್ದಾರೆ. ಯಾವ ಏಕದೇವ ಅಂತ ಹೇಳಿದ್ರೆ ಶಿವನ ಉಪಾಸಕರಾಗಿದ್ದಾರೆ. ಹೆಸರಿಟ್ಟುಕೊಳ್ತಕ್ಕಂಥದ್ದೇನು? ಎಲ್ಲ ಶಿವನ ಹೆಸರುಗಳು ಅಂತ ಹೇಳಿದ್ರೆ ಯಾವ ಶಿವ? ವೈದಿಕ ಶಿವ, ವೇದದ ಶಿವ, ರುದ್ರ, ಮತ್ತು ಹೇಳಿದ್ರೆ ಅವನಿಗೆ ಇರ್ತಕ್ಕಂಥ ಸದಾಶಿವ, ಇರುವಂಥ ಶಿವನ ಹೆಸರುಗಳನ್ನೆಲ್ಲ ವೇದಾಗಮಗಳ ಮೂಲಗಳಿಂದೆಲ್ಲ ತಂದುಬಿಟ್ಟು ಹಾಕ್ತಾ ಇದ್ದಾರೆ ಮಕ್ಕಳಿಗೆ. ಎಲ್ಲೂ ಕೂಡ ನೋಡಿದ್ರೆ ನೀವು ಸ್ಪಷ್ಟ ಈಗ ಒಂದು ಬಸವರಾಧ್ಯ ಅಂತಕ್ಕಂಥ ಹೆಸರಿರ್ಬೋದು, ಇನ್ನೊಂದಿರ್ತಕ್ಕಂಥ ಏನು ಸಂಪ್ರದಾಯದ ಹೆಸರಾಗಿರ್ಬೋದು, ಭಾಳ ಅಪರೂಪ ಅಂತ ಕಾಣ್ತಕ್ಕಂಥದ್ದು. ಆದರೆ ನೋಡಿ, ಹೆಸರುಗಳನ್ನ ಇಟ್ಕೊಳ್ಳೋವಂಥದ್ದು ಒಂದು ದೇಶೀಯ ಸಂಸ್ಕೃತಿ ಅಷ್ಟೇ. ಹೆಸರಿಟ್ಕೊಳ್ಳೋದ್ರ ಮೇಲೆ ನಿರ್ಣಯ ತಗೊಳ್ಳಿಕ್ಕೆ ಬರಲ್ಲ. ನಮಗೆ ಖಂಡಿತ ಗೊತ್ತಿದೆ, ನಮ್ಮ ಜನ ನಿಜವಾಗ್ಲೂ ಮತಾಂಧರಲ್ಲ. ಇವತ್ತು ಎಲ್ಲರನ್ನ ಸೇರಿಸ್ಕೊಂಡು ಹೋಗಬೇಕು ಅನ್ನುವಂಥ ಬೋಧೆಯನ್ನು ನಾವು ನಿರಂತರವಾಗಿ ಮಾಡ್ತಾ ಇರೋದ್ರಿಂದ ನಿಜವಾಗಿಯೂ ಕೂಡ ಅವರು ಬಸವಣ್ಣನ ದಾರಿಗೆ ಬಂದರೆ ಎಲ್ಲ ಸಮಾಜ ಅಖಂಡ ಅಲ್ಲ. ಈಗ ನೀವು ಹೇಳ್ತೀರಾ, ಒಂದು ಜೀವನ ಪದ್ಧತಿಯನ್ನು ಹೇಳಿಕೊಟ್ಟಂಥ ವ್ಯಕ್ತಿ ಆತ ಒಬ್ಬ ಧಾರ್ಮಿಕ ಗುರು ಆಗಬೇಕಿದ್ರೆ ಹಾಗಾದ್ರೆ ಕಾರ್ಲ್ ಮಾರ್ಕ್ಸ್ ಕೂಡ ಆಗ್ಬೋದಲ್ಲ ಅಂತ. ಸರಿ, ಇಡೀ ಒಂದು ದೇಶಗಳನ್ನೇ ತನ್ನ ಚಿಂತನೆ ಆಧಾರದ ಮೇಲೆ ಕಟ್ಟಂತ ಒಬ್ಬ ವ್ಯಕ್ತಿ ಆಗ್ಬೋದಲ್ಲ. ಈಗ ಕಾರ್ಲ್ ಮಾರ್ಕ್ಸ್ ಒಂದು ದೇಶವನ್ನು ಕಟ್ಟಿರ್ಬೋದು, ರಷ್ಯಾನ, ಚೈನಾನ ಎಲ್ಲ ಕಟ್ಟಿರ್ಬೋದು. ಆದರೆ ನಾಸ್ತಿಕವಾದದ ತಳಹದಿಯ ಮೇಲೆ ಈ ಕಾರ್ಲ್ ಮಾರ್ಕ್ಸ್ ಸಮಾಜವನ್ನು ಕಟ್ಟಲಿಕ್ಕೆ ಪ್ರಯತ್ನ ಪಟ್ಟ. ಆ ನಾಸ್ತಿಕವಾದದ ಪ್ರಕಾರ ದೇವರಿಲ್ಲ, ಧರ್ಮ ಇಲ್ಲ, ಮುಕ್ತಿ ಇಲ್ಲ, ಏನೂ ಇಲ್ಲ. ಅದು ನಾಸ್ತಿಕವಾದ, ಭೌತಿಕವಾದ ಅಂತೀವಿ ನಾವು, ಡೈಲೆಕ್ಟಿಕಲ್ ಮಟೀರಿಯಲಿಸಮ್ ಅಂತೀವಿ. ಆದರೆ ಇವತ್ತು ನಾವು ನೋಡ್ತಿದ್ದೀವಿ, ಧಾರ್ಮಿಕ ಮನೋಭಾವ ಅನ್ನೋದು ಒಂದು ಇನ್ಸ್ಟಿಂಕ್ಟ್, ಮನುಷ್ಯನಲ್ಲಿ ಇರುವಂಥ ಒಂದು ಇನ್ಸ್ಟಿಂಕ್ಟ್, ಅದು ಹುಟ್ಟು ಗುಣ. ಆದ್ದರಿಂದ ಕಾರ್ಲ್ ಮಾರ್ಕ್ಸನ ಪ್ರಯತ್ನ ಕೆಲವರು ದೇಶಗಳಲ್ಲಿ ಬಂದರೂ ಇವತ್ತೆಲ್ಲ ಕಡೆ ಫೇಲ್ ಆಗ್ತಾ ಇದೆ.
ಆದರೆ ಬಸವಣ್ಣನವರು ಧರ್ಮಾಧಾರಿತವಾದಂಥ ಜಾತಿ ವರ್ಣ ವರ್ಗ ವ್ಯವಸ್ಥೆಯನ್ನು ಅವರು ಕಟ್ಟಿದರು. ಆದ್ದರಿಂದ ಬಸವಣ್ಣನವರ ತತ್ವ ಹೆಚ್ಚಾಗಿ ಬೆಳೀತಾ ಇದೆ, ಅದು ಮನಸ್ಸನ್ನು ವಿಶಾಲಗೊಳಿಸ್ತಾ ಇದೆ. ವೀಕ್ಷಕರಿಗೊಂದು ಸಣ್ಣ ವಿರಾಮ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಈಗ ಹೊರಟಿರ್ತಕ್ಕಂಥ 5 ಮಂದಿ ಮಂತ್ರಿಗಳು, ಅವರ ಪೈಕಿನೇ ಭಾಳಷ್ಟು ಗೊಂದಲ ಇದೆ ಅಂತ. ಕೆಲವರು ಹೇಳ್ತಾರೆ ನಾವು ಹಿಂದೂ ಧರ್ಮದ ವಿರುದ್ಧವಾಗಿಲ್ಲ, ಹಿಂದುತ್ವದ ವಿರುದ್ಧವಾಗಿದ್ದೇವೆ ಮಾತ್ರ ಅಂತ. ಎಲ್ಲೋ ಒಂದು ಕಡೆ ಈಗಲೇ ಹೇಳ್ತಾ ಇದ್ದಾರೆ ಅವರು, ನೋಡಿ ನಾವು ಬೇರೆಯವ್ರ ಜೊತೆ ಎಲ್ಲ ಸೇರ್ಕೊಳ್ಳಿಕ್ಕೆ ಸಿದ್ಧ, ಕೆಲವೊಂದು ಆಚರಣೆಗಳ ವಿರುದ್ಧ ಮಾತ್ರ ಅಂತ. ನೀವು ಹೇಳ್ತಿರ್ತಕ್ಕಂಥ ರೀತಿಯಲ್ಲಿ ಹೇಳಬೇಕು ಅಂತಂದರೆ ಈಗಿನೇನು ಹಿಂದುತ್ವ ಅಂತಿದೆ ಅದನ್ನೇ ಬಸವಣ್ಣನವರು ಆ ಸಂದರ್ಭದಲ್ಲಿ ವಿರೋಧಿಸಿರ್ತಕ್ಕಂಥದ್ದು ಅಂತ. ಆಗಿನ ಸಂದರ್ಭದಲ್ಲೂ ಕೂಡ ನೀವು ಭಕ್ತಿ ಭಂಡಾರಿ ಬಸವಣ್ಣ ಅಂತ ಕರೆದ್ರೆ ಆಗ ಕೂಡ ಒಂದು ಭಕ್ತಿಯ ಒಂದು ಕ್ರಾಂತಿ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಅವರು ಭಕ್ತಿ ಭಂಡಾರಿ ಆಗಿದ್ರು ಅನ್ನತಕ್ಕಂಥದ್ದಲ್ವಾ? ಅಲ್ಲ, ಭಕ್ತಿ ಭಂಡಾರಿ ಆಗಿದ್ರು, ಮಂತ್ರ ಪುರುಷ. ಅಲ್ಲಲ್ಲ, ಇದಕ್ಕೆ ವ್ಯತ್ಯಾಸ ಏನು ಹೇಳ್ತೀರಾ ಅಂತ. ಹಿಂದೂ ಧರ್ಮದ ವಿರೋಧಿಗಳಲ್ಲ ನಾವು. ಭಾಷೆ ಬೇರೆ, ಧರ್ಮ ಬೇರೆ. ನೀವು ಹೇಳೋದು ನೀವು ಹಿಂದುತ್ವದ ವಿರೋಧಿ ಅಂತ ಹೇಳಿದ್ರೆ ಒಪ್ಕೋತೀರಾ ನೀವು? ಈಗಾಗಲೇ ಹೇಳಿದಾರಲ್ಲ. ಇಲ್ಲ, ನಾವು ಹೇಳೋದಿಲ್ಲ ಹಿಂದುತ್ವದ ವಿರೋಧಿಗಳು ಅನ್ನಲ್ಲ, ಹಿಂದೂಗಳ ವಿರೋಧಿಗಳು ಅನ್ನೋದಿಲ್ಲ. ನಾವು ಹೇಳೋದೇನಪ್ಪ ಅಂದರೆ ಹಿಂದೂ ಧರ್ಮದ ಕೆಲವೊಂದು ದೋಷಗಳನ್ನು ಕಂಡು ಬಸವಣ್ಣನವರು 12ನೇ ಶತಮಾನದಲ್ಲೇ ಧರ್ಮವನ್ನು ಕೊಟ್ಟಿದ್ದಾರೆ. ಈ ಧರ್ಮಕ್ಕೆ ಮಾನ್ಯತೆ ಸಿಗಬೇಕು. ಆದರೆ ನೀವು ಇದನ್ನು ಹಿಂದೂ ಧರ್ಮದ ಅಡಿಯಲ್ಲಿರ್ತಕ್ಕಂಥ ಒಂದು ಮತ ಅಂತ ಕರೆದ್ರೆ ಏನು ತಪ್ಪಾಗ್ತದೆ? ಮತ ಅಂದ್ರೆ ಏನಂದ್ರೆ ಒಪಿನಿಯನ್. ಮತ ಅಂದ್ರೆ ಅದು ಬಸವಣ್ಣನವರ ಅಭಿಪ್ರಾಯ. ಬಸವಣ್ಣನವರು ಶಿವ ಕೊಟ್ಟ ಮಾತು ಅಂತ ಹೇಳ್ಕೊಂಡು ಜನರಿಗೆ ಹೇಳಿಲ್ಲ. ಈ ಪೈಗಂಬರಾಗಿರ್ಬೋದು ಅಥವಾ ಯೇಸುಕ್ರಿಸ್ತ ಆಗಿರ್ಬೋದು ಅಥವಾ ಯಾರೇ ಕೂಡ ದೇವರು ನನಗೆ ಹೇಳಿದ್ದು ಅದನ್ನು ನಿಮ್ಗೆ ಹೇಳ್ತೀನಿ ಅಂತ ಹೇಳಿದ್ರು. ನನ್ನ ವಿಚಾರಗಳನ್ನು ಹೇಳ್ತಾ ಇದ್ದೀನಿ ಇದು ಅಂದಿರೋದಾ? ಅನುಭವ ಮಂಟಪದಲ್ಲೂ ಕೂಡ ನಿಮ್ಮ ವಿಚಾರ ಹೇಳಿ ನಮ್ಮ ವಿಚಾರ ಹೇಳ್ತೀವಿ ಅನ್ನತಕ್ಕಂಥದ್ದು. ಮುಕ್ತವಾಗಿರ್ತಕ್ಕಂಥ ವಿಚಾರ ಲಹರಿಯಲ್ಲಿ ಭಾವನೆಗಳನ್ನು ವಿಚಾರಗಳನ್ನು ವ್ಯಕ್ತಪಡಿಸಿದಂಥ ವ್ಯಕ್ತಿ ಹೇಗೆ ಧರ್ಮ ಸ್ಥಾಪಕನಾಗಲಿಕ್ಕೆ ಸಾಧ್ಯ? ಮತ ಬೇರೆ. ಈ ಉದಾಹರಣೆಗೆ ವೈದಿಕ ಧರ್ಮದಲ್ಲಿ ಅದ್ವೈತ ಮತ, ದ್ವೈತ ಮತ, ವಿಶಿಷ್ಟಾದ್ವೈತ, ವಿಶೇಷಾದ್ವೈತ, ಬೇರೆ ಬೇರೆ ದೇವರುಗಳನ್ನ ಸೈದ್ಧಾಂತಿಕ ದೇವರಲ್ಲ, ಸೈದ್ಧಾಂತಿಕ ವಿಚಾರಗಳು ಬೇರೆ ಬೇರೆ. ಹೇಗೆ ಧರ್ಮ ಆಗ್ತದೆ ಅನ್ನತಕ್ಕಂಥ ಪ್ರಶ್ನೆಗೆ ನೀವು ಉತ್ತರ ಕೊಡ್ತಾನೆ ಇಲ್ಲ. ಅದು ಧರ್ಮ ಅಲ್ಲ, ಮತ. ಅದು ಸರಿ, ನೀವು ಹೇಳೋದು ಮತ ಅನ್ನೋ ಶಬ್ದಕ್ಕೆ ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಅವು. ಆದರೆ ಲಿಂಗಾಯತ ಅನ್ನೋದು ಕೇವಲ ಒಂದು ಮತವಲ್ಲ, ಇದಕ್ಕೊಂದು ಸಿದ್ಧಾಂತ ಇದೆ, ಸಾಧನೆ ಇದೆ. ಏನು ಸಿದ್ಧಾಂತ? ಮೆಟಾಫಿಸಿಕ್ಸ್, ಜೀವ, ಜಗತ್ತು, ಈಶ್ವರ, ಈ ಮೂರನ್ನು ಕೂಡ ನಂಬುವಂತ ಮಹತ್ತರವಾದಂತ ಒಂದು ಸಿದ್ಧಾಂತ ಇದೆ. ಅದು ಎಲ್ಲ ಧರ್ಮಗಳು ನಂಬತಕ್ಕಂಥದ್ದು. ಅದು ವಿಭಿನ್ನ ಹೇಗಾಗ್ತದೆ? ಶೂನ್ಯ ಸಿದ್ಧಾಂತ ನಮ್ದು. ಅದು ಇದಕ್ಕೆ ನೀವು ಒಂದು ಬಹಳ ದೊಡ್ಡ ಒಂದು ಸಾಮಾಜಿಕ ಚರ್ಚೆಯನ್ನು ಏರ್ಪಡಿಸಿ ಅಂತ ಹೇಳಿದ್ರೆ ಹಿಂದೂ ಧರ್ಮದ ಮಹಾನ್ ಅಂತ ಹೇಳಿದ್ರೆ ಪ್ರತಿಪಾದಕರಾಗಿರ್ಬೋದು ಅಥವಾ ಗುರುಗಳು ಮೇಧಾವಿಗಳ ಜೊತೆ ಮಾತುಕತೆ ನಡೆಸಿ ಅವರು ಹಿಂದಿನ ಕಾಲದಲ್ಲಿ ಮಂಡನ ಮಿಶ್ರ ಮತ್ತು ಶಂಕರಾಚಾರ್ಯ ಇಂಥದ್ದೆಲ್ಲ ಜನರ ಮಧ್ಯೆ ನಡೆದಂಥ ವಾದ ಸ್ಪರ್ಧೆಯ ರೀತಿಯಲ್ಲಿ ಜನರನ್ನು ತೀರ್ಮಾನ ಮಾಡಲಿ. ನೀವ್ಯಾಕೆ ಏಕಾಏಕಿಯಾಗಿ ಧರ್ಮ? ಎಲ್ಲೂ ಕೂಡ ಬಸವಣ್ಣನವರು ಇದು ಧರ್ಮವಾಗಬೇಕು ಅಂತ ಹೇಳಿರೋದಿದ್ಯಾ? ನೋಡಿ ಹೇಳಿರೋದಿದ್ಯಾ? ಕೇಳಿ, ಸ್ವಲ್ಪ ಹೇಳಿರೋದಿದ್ಯಾ? ಕೇಳಿ, ಪೂರ್ತಿ ನಾ ಹೇಳೋದು. ಯೇಸು ಕ್ರಿಸ್ತ ತಾನು ಕೇವಲ ವಿಚಾರಗಳನ್ನು ಬೋಧನೆ ಮಾಡ್ತಾ ಹೋದ. ಕಾಲಾನಂತರದಲ್ಲಿ ಸೈಂಟ್ ಪಾಲ್ ಮುಂತಾದವರು ಅವನ ವಿಚಾರಧಾರೆಯಲ್ಲಿ ಒಂದು ಧರ್ಮವನ್ನು ಗುರುತಿಸಿ ಅದಕ್ಕೊಂದು ವ್ಯವಸ್ಥಿತವಾದಂಥ ರೂಪವನ್ನು ಕೊಟ್ಟರು. ಬುದ್ಧ ಕಥೆಗಳನ್ನು ಹೇಳ್ಕೊಳ್ತಾ, ಬೋಧೆಯನ್ನು ಮಾಡ್ಕೊಳ್ತಾ, ಸಿದ್ಧಾಂತಗಳನ್ನ ಹೇಳ್ಕೊಳ್ತಾ ಹೋದ. ಅವನ ಕಾಲದಲ್ಲಿ ಬೌದ್ಧ ಧರ್ಮ ಹುಟ್ಟಲಿಲ್ಲ. ಆನಂತರ ಬೌದ್ಧ ಬಿಕ್ಕುಗಳೆಲ್ಲ ಸೇರಿ ಒಂದು ಜಾಗದಲ್ಲಿ ಚಿಂತನೆ ಮಾಡಿ ಇದು ಒಂದು ಧರ್ಮ ಅಂತ ಅದಕ್ಕೊಂದು ರೂಪ ಕೊಟ್ಟರು. ಹಾಗೆ ಬಸವಣ್ಣನು. ಆದರೆ ಶರಣರು ಹೇಳಿದ್ದಾರೆ, ಕರುಣಿ ಬಸವ, ಕಾಲಹರ ಬಸವ, ಕರ್ಮಹರ ಬಸವ, ಶಿವಜ್ಞಾನಿ ಬಸವ, ನಿಮ್ಮ ಧರ್ಮವಯ್ಯ ಈ ಭಕ್ತಿಯ ಪಥವು, ನಿಮ್ಮ ಧರ್ಮವಯ್ಯ ಈ ಭಕ್ತಿಯ ಪಥವು. ಅನೇಕ ಧರ್ಮ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ಎನಗೂ ನಿನಗೂ ಬಸವಣ್ಣನ ಧರ್ಮವಯ್ಯ. ಈ ರೀತಿ ಸ್ಪಷ್ಟವಾಗಿ ಶರಣರು ಹೇಳ್ಬಿಟ್ಟಿದ್ದಾರೆ. ಅನೇಕ ಧರ್ಮಗಳಲ್ಲಿ ಒಂದು ವಿಭಿನ್ನವಾಗಿರ್ತಕ್ಕಂಥ ಆಚಾರ, ನಡೆ, ನುಡಿ, ಉಡುಗೆ ತೊಡುಗೆ ಅಂತಿರ್ತದೆ. ನೀವೊಂದು ಲಿಂಗ ಧಾರಣೆ ಬಿಟ್ಟರೆ ಹೇಗೆ ವಿಭಿನ್ನರಾಗಿದ್ದೀರಾ? ಈಗ ವಿರಕ್ತ ಸಂಪ್ರದಾಯರು ಆಗಿರ್ಬೋದು, ಜಂಗಮರಾಗಿರ್ಬೋದು, ಇದೆಲ್ಲ ಹಿಂದೂ ಧರ್ಮದ ಬೇರೆ ಬೇರೆ ಮತಗಳಲ್ಲೂ ಕಾಣಬಹುದು ತಾನೇ. ಕಾವಿಲಾಂಛನ ಹಿಂದೂ ಧರ್ಮದ ಸೊತ್ತಲ್ಲ, ಇದು ಭಾರತೀಯ ಸಂಸ್ಕೃತಿ. ಭಾರತೀಯ ಸಂಸ್ಕೃತಿಯಲ್ಲಿ
ಹಿಂದೂ ಧರ್ಮ ಬರುತ್ತೆ ಹೊರತು ಭಾರತೀಯ ಸಂಸ್ಕೃತಿ ಒಂದಿದೆ, ಅದು ಮೂಲ ಪುರುಷ ಶಿವನಿಂದ ಬಂದು ಸಂಸ್ಕೃತಿ. ಆದ್ದರಿಂದ ಇಲ್ಲಿ ನಾವೇನು ನೋಡ್ತಾ ಇದ್ದೀವಿ ಅಂತಂದ್ರೆ, ನೀವು ಹೇಳೋದು ಶಿವನನ್ನ ಹಿಂದುವಾಗಿ ಮತಾಂತರಗೊಳಿಸಿದ್ರು ಅಂತ ಹೇಳ್ತೀರಾ? ಹಾಗಲ್ಲ, ಮೊಟ್ಟ ಮೊದಲನೇ ಯೋಗಿ ರಾಜ ಶಿವ, ಆದಿಯೋಗಿ. ಆದಿಯೋಗಿ. ಆದ್ದರಿಂದ ಆತನಿಂದ ಒಂದು ಭಕ್ತಿ ಪರಂಪರೆ ಈ ದೇಶದಲ್ಲಿ ಹುಟ್ಟಿದೆ. ಆದ್ದರಿಂದ ನಾವು ನೋಡ್ತಿದ್ದೀವಿ, ಇದು ಅನೇಕ ಬಟ್ಟೆ ತೊಡೋದಾಗ್ಲಿ, ಮತ್ತು ಈ ಕ್ರಿಶ್ಚಿಯನ್ರು ಕೂಡ ಹಿಂದೂಗಳಂಗೆ ಬಟ್ಟೆ ತೊಡ್ತಾರೆ. ಹಾಗಂದು ಮಾತ್ರಕ್ಕೆ ಅವರೇನು ಹಿಂದೂಗಳ. ಆದರೆ ಇದನ್ನೆಲ್ಲ ಪರಿಗಣಿಸಿದ್ರೆ ಮಾತೆಯವರೇ, ಮುಖ್ಯವಾಗಿರ್ತಕ್ಕಂಥದ್ದು ನೀವು ಮೊದಲು ಈ ಬಸವ ಧರ್ಮ ಅಂತ ಹೇಳೋದಕ್ಕಿಂತ ಮೊದಲು ಲಿಂಗಾಯತರನ್ನ ಅವರಲ್ಲಿ ಸಮಾಜ ಸುಧಾರಣೆಯನ್ನ ಮಾಡಬೇಕೇನೋ ಅಂತ, ಆನಂತರ ಧರ್ಮದ ಬಗ್ಗೆ ಮಾತಾಡಿದ್ರೆ ಸರಿಯಾಗ್ಬೋದು. ನೀವು ಇವತ್ತಿನ ತನಕ ವೀರಶೈವರಿಗೆ ನೀವು ಎಲ್ಲೋ ಒಂದು ಕಡೆ ನಮ್ಮ ಜೊತೆ ತಳಕ ಹಾಕೊಂಡಿದ್ದೀರಾ, ನಿಮ್ಮ ಆಚಾರಗಳನ್ನು ಒಂದಷ್ಟು ಸರಿಪಡಿಸ್ಕೊಳ್ಳಿ ಅಂತ ಹೇಳಲಿಕ್ಕೆ ಸಾಧ್ಯ ಆಗಿಲ್ಲ. ಪಂಚಪೀಠಾಧಿಪತಿಗಳು ಎಲ್ರಿಗಿಂತ ಮೇರು ಅಂತ ಅವರ ಪೀಠದಲ್ಲೇ ತೋರಿಸಿದ್ರು ಕೂಡ ಇವತ್ತಿನ ತನಕ ಅದನ್ನು ಹೇಳುವಂಥ ಧೈರ್ಯವನ್ನ ಯಾರಿಗೂ ಆಗಿಲ್ಲ. ಅಥವಾ ಕರ್ನಾಟಕದಲ್ಲೇ ಇರತಕ್ಕಂಥ ಕಂದಾಚಾರಗಳಾಗಿರ್ಬೋದು ಅಥವಾ ಮೂಢನಂಬಿಕೆಗಳಾಗಿರ್ಬೋದು ಅದನ್ನು ತಡೀತಕ್ಕಂಥ ಒಂದು ಪ್ರಯತ್ನವನ್ನೂ ಮಾಡಿಲ್ಲ. ನಿಮ್ಮ ಲಿಂಗಾಯತರೇ ಮುಖ್ಯಮಂತ್ರಿಗಳಾದಂತಹ ಸಂದರ್ಭದಲ್ಲೂ ಕೂಡ ಅತ್ಯಂತ ಹೆಚ್ಚು ಮೂಢನಂಬಿಕೆಗಳನ್ನು ತೋರಿಸಿರ್ತಕ್ಕಂಥದ್ದು ನಿಮಗೆ ಗೊತ್ತಿರ್ತಕ್ಕಂಥ. ಆಗ್ಲೂ ನಿಮ್ಮಂಥವ್ರು ಒಂದು ಮಾತಾಡಲಿಲ್ಲ, ನೀವೆಲ್ಲ ಸೇರ್ಕೊಂಡು ಬೀದಿಗೆ ಬಂದುಬಿಟ್ಟು ಅವರ ಪರವಾಗಿ ಮಾತಾಡಿದ್ರಿ. ಈಗ ಏನೋ ಅವಕಾಶವಾದಿಗಳಾಗಿ ಎಲ್ಲೋ ಕಾಂಗ್ರೆಸ್ ಅವರು ಅವಕಾಶ ಕೊಡ್ತಿದ್ದಾರೆ ಅಂತ ಹೇಳ್ಕೊಂಡು ನೀವು ಲಿಂಗಾಯತ ಧರ್ಮದ ಬಗ್ಗೆ ಮಾತಾಡ್ತಿದ್ದೆ. ಅದರಲ್ಲೂ ಯಾರ ಲಾಭವನ್ನು ಪಡ್ಕೊಂಡ್ರೆ ಯಡಿಯೂರಪ್ಪನವರೇ ಮಾತಾಡ್ತಿಲ್ಲ. ಅಂತದ್ರಲ್ಲಿ ಯಡಿಯೂರಪ್ಪನವರಿಗೆ ಯಾವುದೇ ಒಂದು ಸೈದ್ಧಾಂತಿಕವಾದಂತ ನಿಲುವಿಲ್ಲದಿದ್ರೆ ನೀವು ಯಾತಕ ಅವ್ರ ಬೆಂಬಲಕ್ಕೆ ನಿಂತ್ರಿ? ಅಷ್ಟೊಂದು ಮಂದಿ ಎಲ್ಲ ಲಿಂಗಾಯತ ಸ್ವಾಮೀಜಿಗಳು ಬೀದಿಗೆ ಬಂದ್ರಲ್ಲ? ಇಲ್ಲ, ನಾವೇನ್ ಬಂದಿಲ್ಲ. ಅವರನ್ನೆಲ್ಲಾದ್ರೂ ಇಳಿಸಿದ್ರೆ ನಾವು ಸುಮ್ಮನಿರೋದಿಲ್ಲ ಅನ್ನತಕ್ಕಂಥ ಮಾತನ್ನು ಹೇಳಿದ್ರಲ್ಲ ಕೆಲವರು. ಅವರೆಲ್ಲ ನಿಮ್ಮ ಜೊತೆ ಈಗ ಬರೋದಿಲ್ವಾ? ಬರ್ತಾ ಇರ್ತಾನೆ. ಇಲ್ಲ, ಎಲ್ಲರೂ ಅಲ್ಲ, ಯಾರೋ ಕೆಲವರು ಮಾತ್ರ ಪಟ್ಟಭದ್ರ ಹಿತಾಸಕ್ತರು ಆ ರೀತಿ ಮಾಡಿದರು. ಆದರೆ ಒಂದು ಮಾತನ್ನ ನಾವು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ, ಸುಧಾರಣೆ ಖಂಡಿತ ಆಗಬೇಕಾಗಿದೆ. ಲಿಂಗಾಯತ ಸಮಾಜದ ಒಳಗೂ ಆಗಬೇಕು, ಹೊರಗೂ ಆಗಬೇಕು. ಇದು ಸ್ವತಂತ್ರ ಧರ್ಮ ಅನ್ನುವಂಥ ತಿಳುವಳಿಕೆ ಲಿಂಗಾಯತರಿಗೆ ಬಂದರೆ, ಇದರ ಸಂವಿಧಾನ ವಚನ ಸಾಹಿತ್ಯ ಅಂತ ಅವರಿಗೆ ಅರಿವಾದರೆ ಖಂಡಿತ ಅವರು ಸಾಹಿತ್ಯ ಓದ್ತಾರೆ, ಬದಲಾವಣೆ ಹೊಂದ. ಆದರೆ ಅನೇಕ ಮಂದಿ ಲಿಂಗಾಯತರು ಈಗಾಗಲೇ ಹಿಂದೂ ಧರ್ಮನ ಒಪ್ಕೊಂಡ್ಬಿಟ್ಟಿದ್ದಾರೆ ಅಂತ ನೋಡ್ರಿ. ವೈದಿಕ ಪದ್ಧತಿಯನ್ನ ಒಪ್ಕೊಂಡ್ಬಿಟ್ಟಿದ್ದಾರೆ, ಜಾತಿ ಪದ್ಧತಿಯನ್ನು ಒಪ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲ, ಅದನ್ನೆಲ್ಲ ನಾವು ನಿರಾಕರಿಸಿ ನಮ್ಮ ಜನಕ್ಕೆ ನಿರಂತರವಾಗಿ ಬೋಧನೆ ಮಾಡ್ತಾ ಇದ್ದೀವಿ. ಇದೆಲ್ಲ ನಿಮ್ಮ ಹೋರಾಟ ಬರೀ ಮುಂದಿನ ಚುನಾವಣೆಯ ಫಲಿತಾಂಶ ತನಕ ಮಾತ್ರ ಅಂತ? ಇಲ್ಲ, ನಮ್ದು 50 ವರ್ಷದ ಹೋರಾಟ. ಅದಾದ ನಂತರ ಸಿದ್ದರಾಮಯ್ಯನವರು ಮರೆತು ಬಿಡ್ತಾರೆ ಅಂತ? ಸುಳ್ಳು. ಸಿದ್ದರಾಮಯ್ಯನವ್ರು ಏನು ನಿರ್ಧಾರ ತಗೋತಾರೋ ಬಿಡ್ತಾರೋ ಈಗ ನೋಡೋಣ. ಆದರೆ ನಾವು ಮಾತ್ರ 50 ವರ್ಷಗಳಿಂದಲೂ ಕೂಡ ಸಾಕಷ್ಟು ಭಾಗದಲ್ಲಿ ಸಂಚರಿಸಿ ಜನಗಳನ್ನು ಅದೊಂದು ಸಂತೋಷದ ವಿಚಾರ. ನೀವು ಬಹಳಷ್ಟು ಟೀಕೆಗೆ ಒಳಗಾಗಿದ್ದೀರಾ, ನೀವು ಸತತವಾಗಿ ಇದನ್ನು ಮಾತಾಡ್ತಾ ಬಂದಿದ್ದೀರಾ. 7-8 ವರ್ಷಗಳ ಹಿಂದೆನೇ ಕಾರ್ಯಕ್ರಮಕ್ಕೆ ಬಂದಾಗ ಸ್ಪಷ್ಟವಾಗಿ ಹೇಳಿದ್ದೀರಾ. ಆಗೆಲ್ಲ ನೀವು ಒಬ್ಬಂಟಿ ಆಗಿದ್ರಿ. ಈಗ ಆಶ್ಚರ್ಯ ಅಂತ ಬಹಳಷ್ಟು ಜನ ನಿಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ಯಶಸ್ವಿ ಆದರೆ ನೀವು ಇಡೀ ಲಿಂಗಾಯತ ಧರ್ಮದ ಮುಖ್ಯಸ್ಥೆ ಆಗಿಬಿಡ್ಬೋದೇನೋ. ನಮಗೆ ಮುಖ್ಯಸ್ಥರಾಗಬೇಕು, ಹೆಸರು ತಗೋಬೇಕು ಅನ್ನುವಂಥ ಹವ್ಯಾಸ ಇಲ್ಲ. ಈ ಧರ್ಮಕ್ಕೆ ಮಾನ್ಯತೆ ಸಿಕ್ಕು ಜಾಗತಿಕ ಧರ್ಮಗಳ ಸಾಲಿನಲ್ಲಿ ಈ ವಿಶೇಷವಾದ ಧರ್ಮ ನಿಲ್ಲಬೇಕು ಅನ್ನೋದು ಒಂದೇ ನಮ್ಮ ಆಶಯ. ಮಾತೆಯವರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ವಿಚಾರಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸಿದ್ದೀರಾ. ನೋಡೋಣ ಜನ ಏನು ಹೇಳ್ತಾರೆ ಅಂತ ಮುಂದಿನ ದಿನಗಳಲ್ಲಿ ಕಾದು ನೋಡಿದ್ರೆ ಗೊತ್ತಾಗುತ್ತೆ. ಧನ್ಯವಾದಗಳು. ಶರಣಾರ್ಥಿ. ವೀಕ್ಷಕರೇ, ಕಾರ್ಯಕ್ರಮ ನೋಡಿದ ತಮಗೂ ಧನ್ಯವಾದಗಳು.